ಇದೀಗ ಅಶ್ವಿನಿ ಮೇಡಮ್ ಅವರು ಮತ್ತೊಂದು ಶಾಲೆಯನ್ನು ಓಪನ್ ಮಾಡಿದ್ದಾರೆ. ನೂತನವಾಗಿ ಟೇಪ್ ಕಟ್ ಮಾಡೋ ಮೂಲಕ ಒಳಗಡೆ ಎಂಟ್ರಿ ಕೊಡ್ತಾರೆ, ದೀಪವನ್ನ ಬೆಳಗಿಸ್ತಾರೆ, ನಂತರ ಅದನ್ನ ಅನಾವರಣ ಮಾಡ್ತಾರೆ. ಮತ್ತೆ ಬಂದು ಶಾಲೆಗೆ ಸೇರಿದಂತ ಮಕ್ಕಳಿಗೆ ಒಂದು ಬುಕ್ ಅನ್ನು ಸಹ ಕೊಡ್ತಾರೆ, ಫೋಟೋ ತೆಗೆಸ್ಕೊತಾರೆ. ಹೌದು, ಅಶ್ವಿನಿ ಮೇಡಮ್ ಕೂಡ ಇದಕ್ಕೆ ಕೋ ಫೌಂಡರ್. ಈಗಾಗಲೇ ಬೆಂಗಳೂರಿನಲ್ಲಿ ಹಲವಾರು ಬ್ರಾಂಚ್ ಗಳಿದಾವೆ ಎಲ್ಲ ಏರಿಯಾದಲ್ಲೂ ಸಹ. ಇದು ಪುಟ್ಟ ಮಕ್ಕಳಿಗೆ, ಅಂದ್ರೆ ಸಣ್ಣ ಪುಟ್ಟ ಮಕ್ಕಳು ಏನಿರ್ತಾರೆ, 1 ವರ್ಷ, ಆ ಒಂದು 2 ವರ್ಷ ಏನು ಸೇರಿಸುವಂತ ಒಂದು ಏಜ್ ಇರುತ್ತೆ, ಅಲ್ಲಿ ಯಾರು ಅಡ್ಮಿಷನ್ ಮಾಡ್ತಾರೆ ಅಂಥವ್ರಿಗೆ ಅಲ್ಲಿ ಆರಾಮಾಗಿ ಕಲಿಯುವಂಥದ್ದು, ಆಟ ಆಡುವಂಥದ್ದು, 1 2 3 ಹೇಳ್ಕೊಡೋದಾಗಿರ್ಬೋದು, ABCD ಹೇಳ್ಕೊಡೋದು, ಈ ರೀತಿ ಎಲ್ಲವನ್ನು ಕೂಡ ಅಲ್ಲಿ ಹೇಳ್ಕೊಡುವಂತ ಒಂದು ಶಾಲೆ ಆಗಿರುತ್ತೆ. ಪುಟ್ಟ ಮಕ್ಕಳಿಗೆ ಇರುವಂತಹ ಒಂದು ಶಾಲೆ ಜೂನಿಯರ್ ಟೋಸ್ ಅಂತ. ಸೊ ಅದನ್ನ ಪ್ರಾರಂಭ ಮಾಡಿದ್ದಾರೆ, ಮತ್ತೊಂದು ಶಾಖೆ ಅನ್ಬೋದು. ಅಶ್ವಿನಿ ಮೇಡಮ್ಗೆ ಇದರಲ್ಲೆಲ್ಲ ಬಹಳಷ್ಟು ಆಸಕ್ತಿ ಇದೆ. ಒಂದು ಟೀಮ್ ಬಂದು ಇವ್ರನ್ನ ಕೇಳಿದಂತ ಟೈಮ್ ಓಕೆ ನಾನು ಕೂಡ ಬರ್ತೀನಿ ಅಂತ ಅವರು ಕೂಡ ಜಾಯ್ನ್ ಆಗ್ತಾರೆ ಟೀಮ್ಗೆ. ಅವರು ಕೂಡ ಈಗ ಒಟ್ಟಿಗೆ ಕೆಲಸವನ್ನು ಸಹ ನಿಭಾಯಿಸ್ತಾ ಇದ್ದಾರೆ. ಶಾಲೆ ನಡೆಸುವುದು ತುಂಬಾನೇ ಕಷ್ಟ ಅಂತದ್ರಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರು ಜೊತೆಯಾಗಿ ಟೀಮ್ ಒಟ್ಟಿಗೆ ಸಹಕಾರದಿಂದ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪೋಬಾಸ್ ಅವರ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಈ ರೀತಿ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಈ ರೀತಿಯ ಒಂದು ಸರ್ವಿಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ.